ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಇವತ್ತಿನ ತರಗತಿಯಲ್ಲಿ ಕಬಡ್ಡಿಯ ಮುಂದುವರೆದ ಭಾಗವನ್ನು ಈ ತರಗತಿಯಲ್ಲಿ ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ಕಬಡ್ಡಿಯನ್ನು ಕುರಿತು ಒಂದು ತರಗತಿಯನ್ನು ಮಾಡಿದ್ದೀನಿ. ಅದರ ಮುಂದುವರೆದ ಭಾಗ ಇದಾಗಿರುತ್ತೆ. ಯಾರಿನ್ನೂ ಆ ಒಂದು ತರಗತಿ ನೋಡಿಲ್ವೋ ಆ ತರಗತಿಯನ್ನು ನೋಡಿಕೊಂಡು ಈ ತರಗತಿ ನೋಡಿದರೆ ಇದು ಅರ್ಥ ಆಗುತ್ತೆ ಕಬಡ್ಡಿ ವಿಷಯ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಕಬಡ್ಡಿಯ ಆಟದಲ್ಲಿ ಬಳಸುವಂಥ ಚಿಹ್ನೆಗಳು. ನಾವು ಏನೇನು ಅಂಕ ಏನು ಸ್ಕೋರ್ ಸೀಟ್ ಇರುತ್ತಲ್ಲ ಅದರಲ್ಲಿ ಏನೇನು ಫಿಲಪ್ ಮಾಡ್ತೀವಿ, ಯಾವ ಚಿಹ್ನೆಗಳ ಮೂಲಕ ಅಂಕಗಳನ್ನು ಗುರುತಿಸ್ತೀವಿ ಅಂತ ಅರ್ಥ. ಇದು ಸಾಮಾನ್ಯ ಗುಣ ಅಂದರೆ ಒಂದು ಅಂಕಗಳು ಬಂದಾಗ ಈ ರೀತಿ 1, 2, 3, 4 ಏನು ಸಂಖ್ಯೆಗಳಿದೆ ಅದರ ಮೇಲೆ ಒಂದೊಂದು ರೇಖೆ ಎಳ್ಕೋತಾ ಹೋಗ್ತೀವಿ. ಹಾಗೆ ಲೋನ ಅಂದರೆ 2 ಅಂಕ. 2 ಅಂಕ ಅಂದರೆ ಈ ರೀತಿ ಆಯತ್ತ ಹಾಕ್ಕೊಂಡು ಅದರಲ್ಲಿ 2 ರೇಖೆಗಳನ್ನು ನಾವು ಹಾಕ್ತೀವಿ. ಇದು 2 ಅಂಕಗಳು ಅಂತ ಅರ್ಥ. ಹಾಗೆ ಬೋನಸ್ ಅಂಕಗಳು ಬಂದರೆ ತ್ರಿಭುಜವನ್ನು ಸೂಚಿಸ್ತೀವಿ. ತ್ರಿಭುಜ ಹಾಕಿದರೆ ಅದು ಬೋನಸ್ ಅಂಕ ಅಂತ ಅರ್ಥ. ತಾಂತ್ರಿಕ ಗುಣ, ಇವಾಗ ನಾವೇನು ಮಾಡ್ತೀವಿ, ತಾಂತ್ರಿಕ ಅಂಕಗಳು ಸಿಕ್ಕಿದಾಗ ಈ ರೌಂಡ್ ಹಾಕ್ತೀವಿ. ಇವೆಲ್ಲ ಈ ಚಿಹ್ನೆಗಳ ಮೂಲಕ ನಾವು ಮಾಡಬೇಕು, ಸ್ಕೋರ್ ಸೀಟನ್ನು ಅಲ್ಲಿ ಫಿಲಪ್ ಮಾಡಬೇಕು. ರಾಜ್ಯದಲ್ಲಿ ಕಬಡ್ಡಿಯಲ್ಲಿ ಏನೇನು ಸಾಧನೆ ಮಾಡಿದ್ದಾರೆ ರಾಜ್ಯದಲ್ಲಿ ವ್ಯಕ್ತಿಗಳು ಅಂತ ಅರ್ಥ. 1973ರಲ್ಲಿ ರಾಜಸ್ಥಾನದ ಜೈಪುರದಲ್ಲಿ ನಡೆದಂಥ ರಾಷ್ಟ್ರಮಟ್ಟದ ಪಂದ್ಯಾಟದಲ್ಲಿ ಮೈಸೂರು ಕಬಡ್ಡಿ ಏನು ಮಾಡಿತು, ಪುರುಷರ ತಂಡವು ಪ್ರಥಮ ಸ್ಥಾನ ಪಡ್ಕೊಂಡಿದೆ. 1975ರಲ್ಲಿ ಸೇಲಂನಲ್ಲಿ ನಡೆದಂತಹ ರಾಷ್ಟ್ರಮಟ್ಟದ ಪಂದ್ಯಾಟದಲ್ಲಿ ಕಬಡ್ಡಿ ಏನು ಮಾಡಿದೆ, ಅಲ್ಲೂ ಕೂಡ ಪುರುಷರ ತಂಡನೇ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. 1974 ಮತ್ತು 75ರಲ್ಲಿ ನಡೆದಂತಹ ರಾಷ್ಟ್ರೀಯ ಮಟ್ಟದ ಪಂದ್ಯಾಟದಲ್ಲಿ ಕರ್ನಾಟಕದ ಬಾಲಕರ ತಂಡವು ಇಲ್ಲೇನು ಮಾಡಿದೆ, ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಇಲ್ಲೇನು ಸೂಚನೆ ಇದೆ ಅಂದರೆ, ದಾಳಿಗಾರ ಮೊದಲು ಎದುರಾಳಿಯನ್ನು ಸ್ಪರ್ಶಿಸಿ, ಅಂದರೆ ದಾಳಿಗಾರ ನಾವು ಹೋಗ್ತೀವಲ್ಲ ದಾಳಿ ಮಾಡೋಕ್ಕೆ, ಆವಾಗ ಮುಂದಿರುವವರನ್ನು ಮೊದಲು ಮುಟ್ಟಿ ಆನಂತರ ಏನು ಮಾಡಬೇಕು, ಬೋನಸ್ ಗೆರೆಯನ್ನು ಒಂದು ವೇಳೆ ಕ್ರಾಸ್ ಮಾಡಿದರೆ ಅವಾಗ ಏನು ಮಾಡಲ್ಲ, ನಮಗೆ ಬೋನಸ್ ಅಂಕ ಕೊಡಲ್ಲ. ಅಂದರೆ ಫಸ್ಟ್ ಯಾರಿಗೂ ಮುಟ್ಟೋದನ್ನ ಏನು ಮಾಡಬೇಕು, ನಾವು ಬೋನಸ್ ಕ್ರಾಸ್ ಮಾಡಿದರೆ ಅವಾಗ ಬೋನಸ್ ಸಿಗ್ತೈತೆ. ನಾವು ಯಾರಿಗಾದರೂ ಮುಟ್ಟಿ ಆಮೇಲೆ ಬೋನಸ್ ಗೆರೆ ಕ್ರಾಸ್ ಮಾಡಿದರೆ ಏನಾಗಲ್ಲ, ಅವಾಗ ಬೋನಸ್ ಅಂಕಗಳು ಸಿಗೋದಲ್ಲ, ಆವಾಗ ಬೋನಸ್ ಅಂಕ ನೀಡಲಿಕ್ಕೆ ಬರೋದಿಲ್ಲ ಅಂತ ಅರ್ಥ. ದಾಳಿಗಾರನು ಉಸಿರಾಟದಲ್ಲಿ ಅಥವಾ ಸತತವಾಗಿ ಬರುವ ಧ್ವನಿಯಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬಂದರೆ ಅದೇನಂತೀವಿ ಲೂಸ್ ಕ್ಯಾಂಟ್. ಅಂದರೆ ಕಬಡ್ಡಿ ಅನ್ಕೋತಾ ಹೋಗುವಾಗ ನಾವೇನು ಮಾಡಬೇಕಲ್ಲಿ, ಯಾವುದೇ ಒಂದು ಲೂಸ್ ಕ್ಯಾಂಟ್ ಅಂದರೆ ಉಸಿರನ್ನು ತೆಗೆದುಕೊಳ್ಳದೆ ಒಂದೇ ರೀತಿಯಾಗಿ ಹೇಳಬೇಕು. ಹೆಚ್ಚ ಕಡಿಮೆ ಆದರೆ ಏನಾಗುತ್ತೆ, ನಮಗೆ ಕ್ಯಾಂಟ್ ಲೂಸ್ ಅಂತೇಳಿ ಔಟ್ ಕೊಡ್ತಾರೆ. ಕ್ರೀಡಾಧಿಕಾರದಲ್ಲಿ ಪ್ರಮುಖ ಕೌಶಲ್ಯಗಳು ಯಾವ್ಯಾವ ಕೌಶಲ್ಯಗಳಂದರೆ ಆಕ್ರಮಣಕಾರಿ ಕೌಶಲ್ಯ ಮತ್ತು ಬಂದ್ಬಿಟ್ಟು ಕ್ರೀಡಾಧಿಕಾರಿಯ ಸಂಕೇತಗಳು. ಪ್ರಮುಖ ಕೌಶಲ್ಯಗಳು ಕಂಡುಬರ್ತೇವೆ ಅಲ್ಲಿ. ದಾಳಿ ಮಾಡುವ ಕೌಶಲ್ಯಗಳು ಮತ್ತು ಹಿಡಿಯುವ ಕೌಶಲ್ಯಗಳು. ದಾಳಿ ಮಾಡುವ ಕೌಶಲ್ಯಗಳು ಯಾವಂದರೆ, ನಾವು ದಾಳಿ ಮಾಡುವಾಗ ಹ್ಯಾಂಡ್ ಟಚ್ ಮಾಡ್ಬೋದು, ಲೆಗ್ ಟ್ರಸ್ಟ್ ಮಾಡ್ಬೋದು, ಏರ್ ಕಿಕ್ ಮಾಡ್ಬೋದು, ಸೈಡ್ ಕಿಕ್ ಮಾಡ್ಬೋದು, ಬ್ಯಾಕ್ ಕಿಕ್ ಮಾಡ್ಬೋದು, ಸಫಲ್ ಲೆಗ್ ರೈಡ್ ಕ್ಯಾಂಟ್ ಮಾಡ್ಬೋದು. ಇವೆಲ್ಲ ಏನು ದಾಳಿ ಮಾಡುವಂಥ ಕೌಶಲ್ಯಗಳು. ದಾಳಿ ಮಾಡೋ ಟೈಮ್ನಾಗ ಇವೆಲ್ಲ ಸ್ಕಿಲ್ಗಳ ಮೂಲಕ ನಾವು ಎದುರಾಳಿ ತಂಡದ ಮೇಲೆ ದಾಳಿಯನ್ನು ಮಾಡ್ಬೋದು. ಹಿಡಿಯುವ ಕೌಶಲ್ಯ ನಾವು ಹೆಂಗೆ ಹಿಡಬೇಕಂದ್ರೆ ಆ್ಯಂಕಲ್ ಹೋಲ್ಡ್, ನೀ ಹೋಲ್ಡ್, ರಿಸ್ಟ್ ಹೋಲ್ಡ್, ಥೈ ಹೋಲ್ಡ್, ಟ್ರಂಕ್ ಹೋಲ್ಡ್ ಹಾಗೂ ಚೆಸ್ಟ್ ಪುಷ್, ಚೈನ್ ಕವರಿಂಗ್, ವಿ ಕವರಿಂಗ್, ಯು ಕವರಿಂಗ್, ಫೇಕಿಂಗ್, ಇವೆಲ್ಲ ಏನು ಹಿಡಿಯುವಂಥ ಕೌಶಲ್ಯಗಳು. ಅಂದರೆ ದಾಳಿಗಾರ ಏನು ಬಂದಿರ್ತಾರಲ್ಲ ಅವರಿಗೆ ನಾವು ಹಿಡಿಯುವಾಗ ಬಳಸುವಂಥ ಸ್ಕಿಲ್ಗಳಿವೆಲ್ಲ. ಕಬಡ್ಡಿಯಲ್ಲಿ ಏಕಲವ್ಯ ಪ್ರಶಸ್ತಿ ಪಡೆದಂತಹ ಕರ್ನಾಟಕದವ್ರು ಯಾರ್ಯಾರು ಅಂತಂದರೆ ಶ್ರೀ ಬಿ ಗೋಪಿ, ಶ್ರೀ MK ಮುನಿವೆಂಕಟಪ್ಪ, ಶ್ರೀ ಸಿ ಹೊನ್ನಪ್ಪ, ಶ್ರೀ BC ರಮೇಶ್, ಶ್ರೀ N ವೆಂಕಟೇಶ್, ಪಿಳ್ಳಪ್ಪ, BC ಸುರೇಶ್, ಯಲ್ಲಪ್ಪ, ವಿಷಕಂಠ, ಶ್ರೀನಿವಾಸ ಮೂರ್ತಿ. ಇವೆಲ್ಲ ಅವಾಗ ಇವಾಗ ಪ್ರಚಲಿತದಲ್ಲಿರುವಂಥ ಘಟನೆಗಳು ನಾವು ಇವಾಗ ಪ್ರಚಲಿತದಲ್ಲಿ ನೋಡ್ಕೊಳ್ಬೇಕು. ಇವೆಲ್ಲ ಅರ್ಜುನ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇವಾಗ ನಾವು ರೀಸೆಂಟಾಗಿ ಪಡೆದುಕೊಂಡಿದ್ದ ಪ್ರಶಸ್ತಿಗಳು ಯಾರ್ಯಾರು ಪಡ್ಕೊಂಡಿದ್ದಾರೆ ಅವು ನೆನ್ಪಿಟ್ಕೊಂಡಿದ್ರೆ ಸಾಕು. ಇವೆಲ್ಲ ಏನು ನೆನಪಿಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಕರ್ನಾಟಕದಲ್ಲಿ ಅಂತಾರಾಷ್ಟ್ರೀಯ ಆಟಗಾರರ ಪರಿಚಯ ಇವೆಲ್ಲ ಅಂದರೆ ಕರ್ನಾಟಕದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಂತಹ ಕ್ರೀಡಾಪಟುಗಳು ಇವರೆಲ್ಲ.
ಇವಾಗ ಕಬಡ್ಡಿಯಲ್ಲಿ ಬರುವಂತಹ ಸಂಭವನೀಯ ಪ್ರಶ್ನೋತ್ತರಗಳು. ಮೇಲೆ ನಾವು ಕಬಡ್ಡಿ ಏನು ಪಾಠ ಮಾಡಿದ್ದೀವಲ್ಲ ಅದರ ಮೇಲೆ ಯಾವ್ಯಾವ ಪ್ರಶ್ನೋತ್ತರಗಳು ಬರಬಹುದು ಅಂತೇಳಿ ಇವಾಗ ನೋಡಿ. ಕಬಡ್ಡಿ ಎಂಬ ಪದವು ಬಂದಿರುವುದು ಈ ಪದದಿಂದ. ಕಬಡ್ಡಿ ಎಂಬ ಪದ ಯಾವ ಪದದಿಂದ ಬಂದಿದೆ ಅಂತ ಹೇಳಿದ್ದೀವಿ? ಕೌನ್ ಬಡ ಎಂಬ ಪದದಿಂದ ಬಂದಿದೆ. ಕೌನ್ ಬಡ ಅಂದ್ರೇನು? ಯಾರು ಹೆಚ್ಚು ಅಂತ ಅರ್ಥ, ಅಥವಾ ಎದುರಾಳಿ ಪಂದ್ಯಕ್ಕೆ ಪಂಥಾಹ್ವಾನ ನೀಡುವುದು ಅಂತ ಅರ್ಥ. ಇದು ಕಬಡ್ಡಿ ಆಟದ ಈ ವಿಧಾನ ಈಗ ಪ್ರಚಲಿತದಲ್ಲಿದೆ. ಕಬಡ್ಡಿ ಆಟ ಯಾವ ವಿಧಾನ ಪ್ರಚಲಿತದಲ್ಲಿದೆ ಅಂದರೆ ಸಂಜೀವಿನಿ. 1923ರಲ್ಲಿ ಕಬಡ್ಡಿ ಆಟದ ಮೊದಲ ನಿಯಮವನ್ನು ಮುದ್ರಿಸಿದವರು ಬರೋಡಾದ ಹಿಂದ್ ವಿಜಯ ಜಿಮ್ಖಾನ ಕ್ಲಬ್ನವರು ಏನು ಮಾಡ್ತಾರೆ? ಮೊದಲ ನಿಯಮಗಳನ್ನು ಜಾರಿಗೆ ತರ್ತಾರೆ. ಕಬಡ್ಡಿ ಆಟವು ಈ ಸಂಸ್ಥೆಯ ಪ್ರಚಾರದಿಂದ ಅಂತಾರಾಷ್ಟ್ರೀಯ ಮೆರಗನ್ನು ಪಡೆಯಿತು. ಯಾವ ಸಂಸ್ಥೆ ಅಂದರೆ ಅಮರಾವತಿಯ ಹನುಮಾನ ವ್ಯಾಯಾಮ ಮಂಡಳಿಯಿಂದ. ಅಖಿಲ ಭಾರತೀಯ ಕಬಡ್ಡಿ ಸಂಸ್ಥೆ AIKF ಅಸ್ತಿತ್ವಕ್ಕೆ ಬಂದಿದ್ದು 1950. ಪ್ರಥಮ ಬಾರಿಗೆ ಪುರುಷರ ಕಬಡ್ಡಿ ಚಾಂಪಿಯನ್ಶಿಪ್ ನಡೆದಂಥ ಸ್ಥಳ ನಾಗಪುರ. ಮೈಸೂರು ಸ್ಟೇಟ್ ಕಬಡ್ಡಿ ಅಸೋಸಿಯೇಷನ್ ಸ್ಥಾಪನೆಯಾದ ವರ್ಷ 1962. ಅಖಿಲ ಭಾರತ ಕಬಡ್ಡಿ ಸಂಸ್ಥೆ AIKF ಅಮೇಚೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಆಗಿ ಮಾರ್ಪಟ್ಟಿದ್ದು ಯಾವಾಗ ಅಂದರೆ 1972. ಏಷಿಯನ್ ಅಮೇಚೂರ್ ಕಬಡ್ಡಿ ಫೆಡರೇಷನ್ ಅಸ್ತಿತ್ವಕ್ಕೆ ಬಂದಿದ್ದು 1978. ಏಷಿಯನ್ ಅಮೇಚೂರ್ ಕಬಡ್ಡಿ ಪಂದ್ಯಗಳನ್ನು ಸಿಂಥೆಟಿಕ್ ಹಾಸಿಗೆ ಮೇಲೆ ಒಳಾಂಗಣ ಕ್ರೀಡಾಂಗಣದಲ್ಲಿ 2002ರಲ್ಲಿ ನಡೆಸಲಾದ ಸ್ಥಳ ದಕ್ಷಿಣ ಕೊರಿಯಾದ ಬುಸಾನ್ನಲ್ಲಿ. ಈ ಏಷಿಯನ್ ಗೇಮ್ಸ್ನಲ್ಲಿ ಕಬಡ್ಡಿಯನ್ನು ಸೇರಿಸಲಾಯಿತು 1990ರ ಬೀಜಿಂಗ್ನಲ್ಲಿ. ಪುರುಷರ ವಿಭಾಗದ ಕಬಡ್ಡಿ ಮೈದಾನದ ಉದ್ದ ಮತ್ತು ಅಗಲ 13x10. ಸ್ಕೂಲ್ ಮಕ್ಕಳಿಗೆ 12x ಎಷ್ಟಿರುತ್ತೆ? 8 ಇರುತ್ತೆ. ಪ್ರೈಮರಿ ಮಕ್ಕಳಿಗೆ 11x8 ಇರುತ್ತೆ. ಮೂಗರಿಗೆ ಬೇರೆ ಬೇರೆ ಇರ್ತೈತೆ. ಇದು ಹಿಂದಿನ ತರಗತಿಯಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಿ, ನೋಡ್ಕೊಳ್ಳಿ. ಪ್ರೌಢಶಾಲಾ ಬಾಲಕರ ಕಬಡ್ಡಿ ಅಂಕಣದ ಮಧ್ಯದ ಗೆರೆಯಿಂದ ಅರ್ಹತೆ ಗೆರೆಗೆ ಇರುವಂಥ ದೂರ 3.50 ಮೀಟರ್. ಸಬ್ ಜೂನಿಯರ್ ಬಾಲಕಿಯರ ಕಬಡ್ಡಿ ಅಂಕಣದ ಮಧ್ಯದ ಗೆರೆಯಿಂದ ಲಾಭದ ಗೆರೆಗೆ ಎಷ್ಟಿರ್ತದೆ ಅಂದರೆ 4 ಮೀಟರ್ ಇರುತ್ತೆ. ಕಬಡ್ಡಿ ಅಂಕಣದ ಹಿಡಿತಗಾರರು ನಿಂತುಕೊಳ್ಳುವ ಎಡದಿಂದ ಎರಡನೇ ಆಟಗಾರನ ಸ್ಥಾನದ ಸ್ಥಿತಿ ಏನಿರುತ್ತೆ? ಲೆಫ್ಟ್ ಇನ್. ಇವೆಲ್ಲ ನೋಡಿದ್ದೀವಿ. ಲೆಫ್ಟ್ ಇನ್ನು, ಲೆಫ್ಟ್ ಥರ್ಡು, ಸೆಂಟರ್ ಮ್ಯಾನು, ಇವೆಲ್ಲ ಏನು ಮಾಡಿದ್ದೀವಿ? ಅವ್ರ ಪ್ಲೇಸ್ಮೆಂಟ್ಗಳು ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ. ಅದಕ್ಕೆ ಅದು ನೋಡಿಕೊಂಡ್ರೆ ಇವೆಲ್ಲ ಕ್ವಶನ್ಗಳಿಗೆ ನೀವು ಆನ್ಸರನ್ನು ಮಾಡ್ಬೋದು. ಕಬಡ್ಡಿ ಅಂಕಣದಲ್ಲಿ ನಿಂತುಕೊಳ್ಳುವ 4ನೇ ಹಿಡಿತಗಾರನ ಸ್ಥಾನ ಅಥವಾ ಹೆಸರು ಸೆಂಟರ್ ಮ್ಯಾನ್, ಅಂದರೆ ಮಧ್ಯದ ಆಟಗಾರ ಅಂತ ಅರ್ಥ. ಪ್ರೌಢಶಾಲಾ ಬಾಲಕಿಯರಿಗೆ ಕಬಡ್ಡಿ ಆಟದಲ್ಲಿ ನಿಗದಿಪಡಿಸಿರುವ ಗರಿಷ್ಠ ತೂಕ 53 kg. ಬೇರೆ ಬೇರೆ ವಿಭಾಗಕ್ಕೆ ಬೇರೆ ಬೇರೆ ತೂಕ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಕಬಡ್ಡಿ ಪಂದ್ಯವನ್ನು ಪ್ರಾರಂಭಿಸಬೇಕಾದರೆ ಕನಿಷ್ಠ ಎಷ್ಟು ಮಂದಿ ಅಂಕಣದಲ್ಲಿ ಕಡ್ಡಾಯವಾಗಿರಬೇಕು ಅಂತ ಹೇಳ್ತಾರೆ ಅಂತಂದರೆ 7 ಮಂದಿ ಇರಲೇಬೇಕು. ಕ್ರೀಡಾಧಿಕಾರಿ ವಿಜಿಲ್ ಹಾಕಿದ ನಂತರ ಎಷ್ಟು ಸಮಯದ ಒಳಗಾಗಿ ದಾಳಿಗಾರ ದಾಳಿಯನ್ನು ಮಾಡಲು ಹೋಗಬೇಕಂದ್ರೆ 5 ಸೆಕೆಂಡ್ ಒಳಗಾಗಿ ಹೋಗಬೇಕು. ಮಹಿಳೆಯರ ಕಬಡ್ಡಿ ಆಟದ ಸಮಯ 15 ನಿಮಿಷ ಆಡಿಸ್ಬೇಕು, 5 ನಿಮಿಷ ರೆಸ್ಟು, 15 ನಿಮಿಷ ಮತ್ತೆ ಆಡಿಸ್ಬೇಕು. ಒಟ್ಟು ಟೋಟಲು 35. ಪುರುಷರದ್ದು ಬೇರೆ ಇದೆ. ಅಧಿಕಾರಿಗಳ ಕಾಲಾವಕಾಶ ಅಂದರೆ ಟೈಮ್ ಔಟ್ದ ಸಮಯ ಎಷ್ಟು? 2 ನಿಮಿಷ. ಇದು ಅಧಿಕಾರಿಗಳಿಗೆ. ಕಬಡ್ಡಿ ಆಟದಲ್ಲಿ ಈ ಕೆಳಕಂಡ ಆಟಗಾರನಿಗೆ ಬದಲಿ ಆಟಗಾರನ ಸೇರ್ಪಡೆ ಇರುವುದಿಲ್ಲ. ಅಂದರೆ ಆಟದಿಂದ ಔಟ್ ಆಗಿರ್ತಾರಲ್ಲ ಅವರಿಗೆ ಇಲ್ಲ, ಅಂದರೆ ಅಮಾನತುಗೊಂಡ ಯಾವುದೇ ಆಟಗಾರನಿಗೆ ಈ ಸ್ಥಾನ ಇರೋದಿಲ್ಲ. ಈ ಕೆಳಗಿನ ಸಂದರ್ಭದಲ್ಲಿ ಆಟದ ಅಂಕಣದಲ್ಲಿ ಲಾಬಿಯೂ ಸಹ ಸೇರುತ್ತದೆ. ಅಂದರೆ ಸಂಘರ್ಷ ನಡೆದಾಗ ಏನಾಗುತ್ತೆ? ಅವಾಗ ಲಾಬಿ ಕೂಡ ಕೌಂಟ್ ಆಗ್ತೈತೆ. ಒಂದು ತಂಡದ ಎಲ್ಲ ಆಟಗಾರರು ಔಟ್ ಆದಮೇಲೆ ಏನು ಕೊಡ್ತಾರೆ? ಲೋನ ಕೊಡ್ತಾರೆ. ಔಟ್ ಆದ ಸಮಾಪ್ತಿ ಮೇಲೆ ಏನು ಮಾಡ್ತಾರೆ? ಎಲ್ಲ ಆಟಗಾರರು ಈ ಸಮಯದ ಒಳಗೆ ಅಂಕಣವನ್ನು ಪ್ರವೇಶಿಸದಿದ್ದರೆ ಎದುರಾಳಿ ತಂಡಕ್ಕೆ ಒಂದು ತಾಂತ್ರಿಕ ಅಂಕ ದೊರೆಯುತ್ತದೆ. ಎಷ್ಟು ಸಮಯದೊಳಗೆ ಅವರು ಬರಬೇಕಂದ್ರೆ ಗ್ರೌಂಡ್ ಒಳಗಡೆ 10 ಸೆಕೆಂಡ್ ಒಳಗಾಗಿ ಬರಬೇಕು. ದಾಳಿಯ ಅವಧಿಯ ಸಮಯ 30 ಸೆಕೆಂಡ್ನಿಂದ 35 ಸೆಕೆಂಡ್ಗಳು ಮಾಡಬೇಕು. ಕನಿಷ್ಠ 30 ಸೆಕೆಂಡು, ಗರಿಷ್ಠ 35 ಸೆಕೆಂಡ್ಗಳು. ಅದಕ್ಕಿಂತ ಜಾಸ್ತಿ ನೀವು ಅಲ್ಲಿ ಆಡೋಕ್ಕೆ ಬರಲ್ಲ. 2 ತಂಡಗಳು ಸಮ ಅಂಕಗಳು ಪಡೆದುಕೊಂಡಾಗ ಅವಾಗ ಏನು ಮಾಡ್ತಾರೆ? 5 ದಾಳಿಗಳು ಎಕ್ಸ್ಟ್ರಾ ಕೊಡ್ತಾರೆ. ಕಬಡ್ಡಿ ಆಟದಲ್ಲಿ 2 ತಂಡಗಳು 5 ದಾಳಿಗಳ ಸಮಾಪ್ತಿ ಅಂಕಗಳು ಪಡೆದುಕೊಂಡ ನಂತರವೂ ಕೂಡ ಅವಾಗೂ ಸಮ ಅದು ಅಂದರೆ ಅವಾಗ ಸಡನ್ ಡೆತ್, ಅದಕ್ಕೇನಂತಾರೆ? ಗೋಲ್ಡನ್ ರೈಡರ್ ಅಂಥೇಳಿ ಕೊಡ್ತಾರೆ. ನೈಸರ್ಗಿಕ ಅಥವಾ ಯಾವುದೇ ಕಾರಣದಿಂದ ಕಬಡ್ಡಿ ಪಂದ್ಯವು ತಾತ್ಕಾಲಿಕವಾಗಿ
ತಡೆಯಾದಲ್ಲಿ ಈ ಸಮಯದೊಳಗೆ ಪ್ರಾರಂಭಿಸದಿದ್ದಲ್ಲಿ ಅದನ್ನು ಪುನರ್ ಸಂಘಟನೆ ಮಾಡಬೇಕು. ಎಷ್ಟು ನಿಮಿಷದೊಳಗೆ ಮಾಡಬೇಕು? 20 ನಿಮಿಷದ ಅಲ್ಲಿ ಮಾಡಬೇಕಿದು. 5 ದಾಳಿಗಳು ಅಥವಾ ಸಡನ್ ಡೆತ್ನಲ್ಲಿ ದಾಳಿಗಾರನ ದಾಳಿಯ ಸಮಯ ಎಷ್ಟಿರ್ತಂದರೆ ಯಾವುದೇ ಮಿತಿ ಇರಲ್ಲ ಇಲ್ಲಿ. ಒಂದು ಎದುರಾಳಿ ತಂಡದ ಎಲ್ಲ ಆಟಗಾರರು ಔಟ್ ಆದಾಗ ಸಿಗುವ ಲೋನ ಅಂಕಗಳು ಎಷ್ಟು? 2 ಅಂಕಗಳು ಕೊಡ್ತಾವ್ರೆ. ಕಬಡ್ಡಿ ಆಟದಲ್ಲಿ ಒಂದು ತಂಡಕ್ಕೆ ನಿಗದಿಪಡಿಸಿರುವ ಕಾಲಾವಕಾಶ ಅಥವಾ ಟೈಮ್ ಔಟ್ ಒಟ್ಟು ಸಂಖ್ಯೆ ಎಷ್ಟಿರ್ತವೆ? ಅವ್ರಿಗೆ 2 ಅಂದರೆ 4 ಇರ್ತವೆ. ಎಷ್ಟು ಸೆಕೆಂಡ್ಗಳು? 30 ಸೆಕೆಂಡ್ಗಳು. ಕಬಡ್ಡಿ ಆಟದಲ್ಲಿ ಅಧಿಕೃತ ಅವಧಿ ತಡೆ ಅಧಿಕಾರಿಗಳ ಟೈಮ್ ಔಟನ್ನು ಇವರು ತೆಗೆದುಕೊಳ್ತಾರೆ ಅಂದರೆ ಮುಖ್ಯ ತೀರ್ಪುಗಾರರು ತೆಗೆದುಕೊಳ್ತಾರೆ. ಏಕಲವ್ಯ ಪ್ರಶಸ್ತಿ ಪಡೆದ ಕರ್ನಾಟಕದ ಸಹೋದರ ಕಬಡ್ಡಿ ಆಟಗಾರರು ಯಾರು? BC ರಮೇಶ್ ಮತ್ತು BC ಸುರೇಶ್ ಅಂತೇಳಿ ಮಾಡ್ತಾರೆ. ಇವರು ಇಬ್ಬರು ಸಹೋದರರು ಏನು ಮಾಡ್ತಾರೆ? ಏಕಲವ್ಯ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. 13ನೇ ಏಷ್ಯನ್ ಗೇಮ್ಸ್ ನಡೆದಂಥ ಸ್ಥಳ 1998 ಬ್ಯಾಂಕಾಕ್ನಲ್ಲಿ. ಕಬಡ್ಡಿ ಅಂಕಣ ಒಳಗೊಂಡಿರುವ ಒಟ್ಟು ಗೆರೆಗಳ ಸಂಖ್ಯೆ ಎಷ್ಟು? 11 ಸಂಖ್ಯೆಗಳು. ನೀವು ಸರಿ ಗ್ರೌಂಡನ್ನು ಲೈನ್ಗಳನ್ನು ಕೌಂಟ್ ಮಾಡಿ ನೀವು ಕನ್ಫರ್ಮ್ ಮಾಡ್ಕೋಬೇಕು. 1936ರಲ್ಲಿ ಬರ್ಲಿನ್ ಒಲಿಂಪಿಕ್ಸ್ನಲ್ಲಿ ಯಾರು ಪ್ರದರ್ಶನ ಪಂದ್ಯ ಆಡಿದರು ಅಂದರೆ ಅಮರಾವತಿಯ ಹನುಮಾನ ವ್ಯಾಯಾಮ ಪ್ರಸಾರಕ ಮಂಡಳಿಯವರು. NIS ಕಬಡ್ಡಿ ಪಂದ್ಯದಲ್ಲಿ ಯಾವ ವರ್ಷ ಡಿಪ್ಲೊಮಾ ತರಬೇತಿಯನ್ನು ಸೇರಿಸಲಾಯಿತು? 1971ರಲ್ಲಿ ಸೇರಿಸಲಾಯಿತು. ಗೋಲ್ಡನ್ ರೈಡರ್ನಲ್ಲಿ ಮೊದಲು ಯಾವ ತಂಡ ದಾಳಿಯನ್ನು ಪ್ರಾರಂಭಿಸಬೇಕು? ನಾಣ್ಯ ಚಿಮ್ಮಿಗೆಯಲ್ಲಿ ಗೆದ್ದ ತಂಡ ಇದನ್ನು ಪಡ್ಕೊಳ್ಬೇಕು. ಕಬಡ್ಡಿ ಆಟದಲ್ಲಿ ಸಮಾಪ್ತಿ ಅಂಕಗಳನ್ನು ಕಳೆದುಕೊಂಡ ತಂಡ ಎಷ್ಟು ಸೆಕೆಂಡ್ ಒಳಗಾಗಿ ಪ್ರವೇಶಿಸಬೇಕೆಂದರೆ 10 ಸೆಕೆಂಡ್ ಒಳಗಾಗಿ. ಕಬಡ್ಡಿ ಆಟದಲ್ಲಿ ಬೋನಸ್ ಅಂಕ ತಡೆಯಲು ಎದುರಾಳಿ ತಂಡದಲ್ಲಿ 6 ಅಥವಾ 7 ಜನ ಏನಿರಬೇಕು? ಆಟಗಾರ ಇರಬೇಕು. ಬೋನಸ್ ಅಂಕ ಕೊಡಬೇಕಂದ್ರೆ ಅವಾಗ 6ರಿಂದ 7 ಜನ ಇರಲೇಬೇಕಲ್ಲಿ. ಬೆಸ್ಟ್ ಆಫ್ 5 ರೈಡ್ನಲ್ಲಿ ಯಾವ ಗೋಲ್ಡನ್ ರೈಡ್ನಲ್ಲಿ ಯಾವ ಗೆರೆ ಬಾಕ್ ಗೆರೆ ಮತ್ತು ಬೋನಸ್ ಗೆರೆಯಾಗಿ ಕರ್ತವ್ಯ ನಿರ್ವಹಿಸ್ತಂದರೆ ಬಾಕ್ ಗೆರೆ. ಇದಕ್ಕೇನಂತೀವಿ? ಅರ್ಹತಾ ಗೆರೆ ಅಂಥೇಳಿ ಕರಿತೀವಿ. ಬೋನಸ್ ಗೆರೆಗೆ ಏನು ಮಾಡ್ತಾರೆ ಅವಾಗ? ಅರ್ಹತಾ ಗೆರೆ ಅಂಥೇಳಿ ಕನ್ಸಿಡರ್ ಮಾಡ್ತಾರೆ. ಇಲ್ಲಿಗೆ ಏನಾಯಿತು? ಈ ಕಬಡ್ಡಿ ಆಟ ಮುಕ್ತಾಯವಾಯಿತು. ಈ 2 ತರಗತಿಗಳಿದ್ದಾವೆ ಕಬಡ್ಡಿಯನ್ನು ಕುರಿತು. ಹಾಗೆ ಖೋಖೋವನ್ನು ಕುರಿತು 2 ತರಗತಿಗಳಿದ್ದಾವೆ. ಈ ಎಲ್ಲ ಗ್ರೂಪ್ಸ್ ಗೇಮ್ಸ್ಗಳು ಮುಗಿದ ಮೇಲೆ ಆಮೇಲೆ ಅನಾಟೊಮಿ ಮತ್ತು ಸೈಕಾಲಜಿ ಇವೆಲ್ಲ ನಮ್ಮ ಸಬ್ಜೆಕ್ಟಿಗೆ ಇರುವಂಥವು. ಇವೆಲ್ಲ ಅವುಗಳ ಬಗ್ಗೆ ಏನು ಮಾಡೋಣ ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲಿರುವಂಥ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ನಿಮ್ಮ ಪರೀಕ್ಷೆಯ ಸಿದ್ಧತೆಗೆ ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ಆಲ್.